पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 14ನೇ ಅಧ್ಯಾಯದಲ್ಲಿ ಇವತ್ತು 16ನೇ ಶ್ಲೋಕ. ಪ್ರಹ್ಲಾದ ಉವಾಚ ಬಿಭರ್ಷಿಕಾಯಂ ಪೀವಾನಂ ಸೋದ್ಯಮೀ ಭೋಗವಾನ್ ಯಥಾ ವಿತ್ತಂ ಉದ್ಯಮವತಾಂ ಭೋಗೋ ವಿತ್ತವತಾಮಿಹ ಭೋಗಿನಾಂ ಖಲು ದೇಹೋಯಂ ಪೀವಾ ಭವತಿ ನಾನ್ಯಥಾ. ಪ್ರಹ್ಲಾದರಾಜರು ಅವಧೂತ ಮುನಿಗಳ ಹತ್ತಿರ ಕೇಳ್ತಾ ಇದ್ದಾರೆ. ಆ ಅವಧೂತ ಮುನಿಗಳು ಅಜಗರ ವ್ರತನಿಷ್ಠರಾಗಿ ಒಂದು ಕಡೆಯಲ್ಲಿ ಸುಮ್ಮನೆ ಬಿದ್ದುಕೊಂಡಿದ್ರು. ಅವರನ್ನ ಯಾರು ಅಂತ ಸರಿಯಾಗಿ ಗುರುತು ಹಚ್ಚಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಅವಸ್ಥೆಯಲ್ಲಿ ಇದ್ರು. ಅಂಥವರನ್ನ ಪ್ರಹ್ಲಾದ ಕೇಳ್ತಾ ಇದ್ದಾನೆ. ಉದ್ಯೋಗ ಮಾಡಿ ಹಣ ಗಳಿಸಿ ಭೋಗಗಳನ್ನು ಅನುಭವಿಸುವಂತಹ ಮನುಷ್ಯನಿಗೆ ಒಳ್ಳೆ ದಷ್ಟಪುಷ್ಟವಾದ ಶರೀರ ಇರ್ತದೆ. ನೀನು ಅದೇ ಥರ ಕಾಣಿಸ್ತಾ ಇದ್ದಿ. ಒಳ್ಳೆ ದಷ್ಟಪುಷ್ಟವಾದ ಶರೀರ ಇದೆ ನಿನಗೆ. ಈ ಥರ ಒಳ್ಳೆ ದಷ್ಟಪುಷ್ಟವಾದ ಶರೀರ ಯಾರಿಗೆ ಬರ್ತದೆ? ಏನಾದರೂ ಉದ್ಯೋಗ ಮಾಡಿ ಹಣ ಗಳಿಸಿ ಆ ಹಣದಿಂದ ಚೆನ್ನಾಗಿ ಸುಖ ಭೋಗಗಳನ್ನು ಅನುಭವಿಸ್ತಾರಲ್ಲ, ಅಂಥವರಿಗೆ ಈ ರೀತಿ ಶರೀರ ಇರ್ತದೆ. ನಿನಗೆ ಅದೇ ಥರ ದಷ್ಟಪುಷ್ಟವಾದ ಶರೀರ ಇದೆ. ಉದ್ಯೋಗ ಮಾಡಿದರೆ ಹಣ ಸಿಗ್ತದೆ. ಹಣ ಇರೋರಿಗೆ ಭೋಗ, ಭೋಗಗಳನ್ನು ಅನುಭವಿಸ್ತಾ ಇದ್ದರೇನೆ ಈ ರೀತಿ ದೇಹ ಸ್ಥೂಲವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಇಲ್ಲ. ನಿನಗೆ ಆ ಥರ ಒಂದು ಒಳ್ಳೆ ದಷ್ಟಪುಷ್ಟವಾದ ಶರೀರ ಇದೆ. ಬಿಭರ್ಷಿಕಾಯಂ ಪೀವಾನಂ ಸೋದ್ಯಮೀ ಭೋಗವಾನ್ ಯಥಾ ವಿತ್ತಂ ಬತೋದ್ಯಮವತಾಂ ಭೋಗೋ ವಿತ್ತವತಾಮಿಹ ಭೋಗಿನಾಂ ಖಲು ದೇಹೋಯಂ ಪೀವಾ ಭವತಿ ನಾನ್ಯಥಾ ನತೇ ಶಯಾನಸ್ಯ ನಿರುದ್ಯಮಸ್ಯ ಬ್ರಹ್ಮನ್ ಯಹಾರ್ಥೋ ಯತಯೇವ ಭೋಗಃ ಅಭೋಗಿನೋಯಂ ತವ ವಿಪ್ರದೇಹಃ ಪೀವಾಯತಸ್ತದ್ವದನ ಕ್ಷಮಂ ಚೇತ್. ಎಲೆ ಬ್ರಾಹ್ಮಣ, ನೀನು ಏನೂ ಕೆಲಸ ಮಾಡದೆ ಸುಮ್ಮನೆ ಮಲ್ಕೊಂಡವನಂತೆ ಕಾಣಿಸ್ತಾ ಇದ್ದಿ. ಇವಾಗ ನಿನಗೆ ಭೋಗ ಮಾಡಲಿಕ್ಕೆ ಹಣ ಹೇಗೆ ಬರುತ್ತೆ? ನಿನ್ನತ್ರ ಭೋಗ ಮಾಡಲಿಕ್ಕೆ ಹಣ ಇಲ್ಲ.
ಏನೂ ಕೆಲಸ ಮಾಡದೆ ಸುಮ್ಮನೆ ಇರೋರಿಗೆ ಅವರಿಗೆ ಭೋಗಕ್ಕೋಸ್ಕರ ಹಣ ಇರೋದಿಲ್ಲ. ಕೆಲಸ ಮಾಡಿದ್ರಷ್ಟೇ ಹಣ ಬರುತ್ತೆ, ಆ ಹಣದಿಂದ ಭೋಗ ಮಾಡಬಹುದು. ಏನೂ ಕೆಲಸ ಮಾಡದೆ ಸುಮ್ಮನೆ ಇರೋರಿಗೆ ಹಣ ಎಲ್ಲಿಂದ ಬರುತ್ತೆ? ಹಣ ಇಲ್ಲ ಅಂತಂದ್ರೆ ಭೋಗ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಆದ್ರಿಂದ ಭೋಗವನ್ನ ಅನುಭವಿಸದೇ ಇರ್ತಕ್ಕಂಥವರಿಗೆ ಶರೀರ ಸ್ಥೂಲ ಆಗಿರ್ಲಿಕ್ಕೂ ಸಾಧ್ಯ ಇಲ್ಲ. ನೀನು ಭೋಗಗಳನ್ನ ಅನುಭವಿಸದೇ ಇದ್ರೆ ನಿನ್ನ ಶರೀರ ಸ್ಥೂಲ ಆಗಿರೋದು ಹೇಗೆ? ನೀನು ಏನೂ ಭೋಗ, ನೀ ಏನೂ ಕೆಲಸ ಮಾಡದೆ ಸುಮ್ಮನೆ ಇದ್ದಿ, ಆದರೂ ನೀನು ದಷ್ಟಪುಷ್ಟವಾಗಿದ್ದಿ. ಇದು ಹೇಗೆ? ಅದನ್ನ ನಾನು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಆಗಿದೆ. ಅದನ್ನ ಹೇಳಬಹುದು ಅಂತಾಗಿದ್ರೆ ನನಗೆ ಹೇಳು. ಆ ವಿಷಯ ಹೇಳುವಂಥದ್ದಾಗಿದ್ರೆ ಅದನ್ನ ನನಗೆ ಹೇಳು ಅಂತ ಪ್ರಹ್ಲಾದ ಕೇಳ್ತಾ ಇದ್ದಾನೆ. ನತೇ ಶಯಾನಸ್ಯ ನಿರುದ್ಯಮಸ್ಯ ಬ್ರಹ್ಮನ್ನಿಹಾರ್ಥೋ ಯತಯೇವ ಭೋಗಃ ಅಭೋಗಿನೋಯಂ ತವ ವಿಪ್ರದೇಹಃ ಪೀವಾಯತಸ್ತದ್ವದನಕ್ಷಮಂ ಚೇತ್. ಕವಿಕಲ್ಪೋ ನಿಪುಣದೃಕೆ ಚಿತ್ರಪ್ರಿಯಕಥಃ ಸಮಃ ಲೋಕಸ್ಯ ಕುರ್ವತಃ ಕರ್ಮ ಶೇಷೇ ನದ್ವೇಕ್ಷಿಣೌ ಶಿವ. ನೀನ್ ನೋಡಿದ್ರೆ ಒಳ್ಳೆ ಬುದ್ಧಿಶಾಲಿ, ಒಳ್ಳೆ ಚುರುಕಾದ ಬುದ್ಧಿ ಇದೆ ನಿನಗೆ, ಒಳ್ಳೆ ದೃಷ್ಟಿ ಇದೆ, ಒಳ್ಳೆ ದೃಢಕಾಯ, ಭಾರಿ ದಷ್ಟಪುಷ್ಟವಾದ ಶರೀರ, ಒಳ್ಳೆ ಬುದ್ಧಿನೂ ಚುರುಕಾಗಿರೋ ತರ ಕಾಣಿಸ್ತಾ ಇದ್ದಿ. ಕವಿಹಿ ಕಲ್ಪೋ ನಿಪುಣ ದೃಕ್ ಅಂತ. ಕವಿಯೂ ಹೌದು, ನಿಪುಣ ದೃಕ್ ಹೌದು. ಒಳ್ಳೆ ನಿಪುಣವಾದ ದೃಷ್ಟಿ ಇದೆ ನಿನಗೆ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಕವಿ ಅಂದ್ರೆ ಒಳ್ಳೆ ಜ್ಞಾನಿ, ಒಳ್ಳೆ ಬುದ್ಧಿ ಇದೆ ನಿನಗೆ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಆಮೇಲೆ ಚಿತ್ರ ಪ್ರಿಯಕಥಃ, ಬಹಳ ಸುಂದರವಾದ ಪ್ರಿಯವಾದ ಮಾತುಗಳನ್ನು ನೀನು ಆಡಬಲ್ಲೆ ಅಂತ ಅನಿಸ್ತಾ ಇದೆ ನನಗೆ ನೀನು ನೋಡಿದ್ರೆ. ಚಿತ್ರ ಪ್ರಿಯ ಕಥಃ ಅಂದ್ರೆ ಹಾಗೆ, ಪ್ರಿಯವಾದ ಕಥಾ ಅಂದ್ರೆ ಮಾತು, ಚಿತ್ರವಾದ ಅಂದ್ರೆ ಸುಂದರವಾದ ಪ್ರಿಯವಾದ ಮಾತುಗಳನ್ನ ಆಡ್ತಕ್ಕಂಥವನು ಅಂತ ಕೂಡ ಅನಿಸ್ತಾ ಇದೆ ನನಗೆ ನೀನು ನೋಡಿದ್ರೆ. ಸಮಃ, ನೀನು ಸುಖ ಮತ್ತು ದುಃಖಗಳನ್ನ ಸಮಾನವಾಗಿ ಕಾಣುವ ಹಾಗೆ ಮಲ್ಕೊಂಡಿದ್ದಿ. ಶೇಷೇ, ಯಾರು ಏನು ಮಾಡಿದ್ರು ನೀನು ಅವರಿಗೆ ಬೈಯೋದು ಇಲ್ಲ, ಹೊಗಳೋದು ಇಲ್ಲ, ಸುಮ್ಮನಿದ್ದಿದ್ದಿ ನೀನು. ನ ದ್ವೇಷ್ಟಿ ನೌ ಶಿವ, ಅವರನ್ನ ಸ್ತೋತ್ರನೂ ಮಾಡ್ತಾ ಇಲ್ಲ. ನಿನಗೆ ಏನಾದರೂ ಅವ್ರು ಮಾಡಿದ್ರೆ ಅವ್ರನ್ನ ಬೈಯೋದು ಇಲ್ಲ, ನೀನು ಹಾಗೆ ಆರಾಮಾಗಿ ಮಲ್ಕೊಂಡಿದ್ದಿ ನೀನು. ಅಂದ್ರೆ ಸುಖ ದುಃಖಗಳನ್ನ ಸಮಾನವಾಗಿ ಕಾಣ್ತಾ ಸುಮ್ಮನೆ ಮಲ್ಕೊಂಡಿದ್ದಿ. ಲೋಕದ ಜನರು ಲೋಕಸ್ಯ ಕುರ್ವತಃ ಕರ್ಮ, ಈ ಲೋಕದ ಜನ ಕರ್ಮ ಮಾಡ್ತಾ ಇದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದಿ. ಅವರನ್ನ ದ್ವೇಷ ಮಾಡೋದು ಇಲ್ಲ, ಅವರನ್ನು ಹೊಗಳೋದು ಇಲ್ಲ, ಆ ಥರ ಸುಮ್ಮನೆ ನಿನ್ನ ಪಾಡಿಗೆ ನೀನು ಮಲ್ಕೊಂಡಿದ್ದಿ. ಏನೂ ಕೆಲಸ ಮಾಡ್ತಾ ಇಲ್ಲ ನೀನು, ಆದರೂ ಒಳ್ಳೆ ದಷ್ಟಪುಷ್ಟವಾಗಿದ್ದಿ. ನೀನ್ ನೋಡಿದ್ರೆ ಒಳ್ಳೆ ಬುದ್ಧಿವಂತ ಅಂತ ಅನಿಸ್ತಾ ಇದೆ. ದೇಹಪಾಠವ ಇದೆ. ಕಲ್ಪ ಅಂದ್ರೆ ಹಾಗೆ ಒಳ್ಳೆ ದೃಢವಾದ ಶರೀರ, ದೇಹಪಾಠವ ಇದೆ, ದೇಹದಲ್ಲಿ ಏನೂ ಅನಾರೋಗ್ಯ ಏನೂ ಕಾಣಿಸ್ತಾ ಇಲ್ಲ. ಒಳ್ಳೆ ನಿಪುಣ ದೃಕ್, ಚುರುಕಾದ ದೃಷ್ಟಿ ಶಕ್ತಿನೂ ಇದೆ ನಿನಗೆ. ಚಿತ್ರ ಪ್ರಿಯ ಕಥಃ ಅಂದ್ರೆ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಕ್ಕಂತಹ ಸಾಮರ್ಥ್ಯನೂ ನಿನಗಿದೆ. ಸಮಃ, ಸುಖ ದುಃಖಗಳನ್ನ ಸಮಾನವಾಗಿ ಕಾಣ್ತಾ ಇದ್ದಿ.
ನೋಡೋ ಜನರಿಗೆ ಅವ್ರು ಮಾಡೋ ಕೆಲಸಗಳನ್ನು ನೋಡಿಯೂ ಸುಮ್ಮನೆ ಇದ್ದಿ ಅವ್ರನ್ನ ದ್ವೇಷನೂ ಮಾಡ್ತಾ ಇಲ್ಲ, ಅವರನ್ನು ಹೊಗಳ್ತಾನೂ ಇಲ್ಲ. ಆ ಥರ ನನಗೆ ಕಾಣಿಸ್ತಾ ಇದ್ದಿ. ಅದಕ್ಕೆ ಹಿಂದೆ ಶ್ಲೋಕಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಅಂತಹ ನೀನು ಹೀಗಿರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಅಂತಾದ್ರೆ ನನಗೆ ಹೇಳು. ಕವಿಕಲ್ಪೋ ನಿಪುಣದೃಕ್ ಚಿತ್ರ ಪ್ರಿಯ ಕಥಃ ಸಮಃ ಲೋಕಸ್ಯ ಕುರ್ವತ ಕುರ್ಮ ಶೇಷೇನ ದ್ವೇಕ್ಷಿಣೌ ಶಿವ. ನಾರದ ಉವಾಚ ಸಯುತ್ಥಂ ದೈತ್ಯಪತಿನಾ ಪರಿಪೃಷ್ಟೋ ಮಹಾಮುನಿಃ ಸ್ಮಯಮಾನಸ್ತಮಭ್ಯಾಹ ತದ್ವಾಗಮೃತಯಂತ್ರಿತಃ. ದೈತ್ಯ ಚಕ್ರವರ್ತಿಗಳಾದಂತಹ ಪ್ರಹ್ಲಾದರಾಜರು ಈ ರೀತಿ ಕೇಳಿದಾಗ ಮಹಾಮುನಿಯಾದಂತಹ ಅಜಗರ ಮುನಿಗಳು ಪ್ರಹ್ಲಾದನ ಮಾತಿಗೆ ಸೋತ್ ಹೋದ್ರಂತೆ. ಈ ರೀತಿ ಪ್ರಹ್ಲಾದ ಆಡಿದ ಮಾತಿಗೆ ಮನಸೋತು, ಅವನ ಮಾತಿನ ಮೋಡಿಗೆ ಸೋತು ನಸುನಗುತ್ತಾ ಈ ಮುಂದೆ ಹೇಳುವ ಮಾತನ್ನ ಆ ಬ್ರಾಹ್ಮಣ ಹೇಳಿದ ಅಂತ ನಾರದರು ಹೇಳ್ತಾ ಇದ್ದಾರೆ. ಸಯಿತ್ಥಂ ದೈತ್ಯಪತಿನ ಪರಿಪೃಷ್ಟೋ ಮಹಾಮುನಿಃ ಸ್ಮಯಮಾನಸ್ತಮಭ್ಯಾಹ ತದ್ವಾಗಮೃತಯಂತ್ರಿತಃ. ಬ್ರಾಹ್ಮಣ ಉವಾಚ ವೇದೇದಮಸುರಶ್ರೇಷ್ಠ ಭವಾನ್ ನನ್ವಾರ್ಯಸಮ್ಮತಃ ಈಹೋ ಪರಮಯೋರ್ನೃಣಾಂ ಪದಮಧ್ಯಾತ್ಮಚಕ್ಷುಷಾ. ಆ ಅಜಗರ ವ್ರತದಲ್ಲಿರ್ತಕ್ಕಂತಹ ಬ್ರಾಹ್ಮಣ ಪ್ರಹ್ಲಾದ ರಾಜರಿಗೆ ಹೇಳ್ತಾ ಇದ್ದಾನೆ, ಅಸುರ ಶ್ರೇಷ್ಠ, ಅಸುರ ಜಾತಿಯಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನೇ, ಇದು ನಿನಗೆ ಗೊತ್ತೇ ಇದೆ. ನಾ ಏನು ಹೊಸದಾಗಿ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯ ಹೇಳಬೇಕು ಅಂತ ಏನು ಹೇಳೋಲ್ಲ, ನಿನಗೆ ಗೊತ್ತಿರೋ ವಿಷಯನೇ ಇದು ಅಂತ ಮೊದಲು ಹೇಳುತ್ತಾರೆ. ನೀನು ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು, ಎಲ್ಲ ಸಜ್ಜನರಿಗೂ ನಿನ್ನ ಕಂಡ್ರೆ ಅಷ್ಟು ಪ್ರೀತಿ. ಆರ್ಯಸಮ್ಮತ ನೀನು, ಸಜ್ಜನರಿಗೆ ಅತ್ಯಂತ ಪ್ರಿಯನಾದವನು. ಜ್ಞಾನ ದೃಷ್ಟಿಯಿಂದಲೇನೆ ನೀನು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಅವರು ಮಾಡೋದರ ಅಭಿಪ್ರಾಯ ಏನು, ಈ ಥರ ಮಾಡೋದ್ರಿಂದ ಅವರು ಮುಂದೆ ಎಲ್ಲಿ ಹೋಗ್ತಾರೆ, ಏನು ಗತಿ ಪಡಿತಾರೆ, ಏನು ಫಲ ಸಿಗತ್ತೆ, ಎಲ್ಲ ನಿನಗೆ ಗೊತ್ತು ಅಂತ ಪ್ರಹ್ಲಾದರಾಜರನ್ನ ಮೊದಲು ಆ ಬ್ರಾಹ್ಮಣ ಹೊಗಳ್ತಾ ಇದ್ದಾನೆ. ನೀನೇನು ಸಾಧಾರಣ ಅಲ್ಲ, ನೀನು ಎಲ್ಲಾ ಸಜ್ಜನರಿಗೂ ನಿನ್ನನ್ನು ಕಂಡ್ರೆ ಬಹಳ ಪ್ರೀತಿ, ಮತ್ತೆ ಎಲ್ಲರ ಆಗು ಹೋಗುಗಳನ್ನ ನೀನು ಚೆನ್ನಾಗಿ ತಿಳ್ಕೊಳ್ತಕ್ಕಂಥವನೇ ನೀನು. ಜ್ಞಾನ ದೃಷ್ಟಿಯಿಂದ ಅಧ್ಯಾತ್ಮ ಚಕ್ಷುಷ ಅಂದಿದ್ದಾರೆ. ಪ್ರಹ್ಲಾದನಿಗೆ ಅಧ್ಯಾತ್ಮ ಚಕ್ಷುಸ್ಸಿದೆ, ಜ್ಞಾನ ದೃಷ್ಟಿ, ಒಳಗಿನ ಒಂದು ದೃಷ್ಟಿ, ಜ್ಞಾನ ದೃಷ್ಟಿ. ಆ ಜ್ಞಾನ ದೃಷ್ಟಿಗೆ ಎಲ್ಲವೂ ಗೋಚರ ಆಗ್ತದೆ ನಿನಗೆ. ಯಾವುದು? ಈಹೋ ಪರಮಯೋಹೋ ನೃಣಾಂ ಅಂತ. ಈಹಾ ಉಪರಮ, ಈಹೋ ಪರಮ ಅಂದಿದ್ದಾರೆ. ಅಂದ್ರೆ ಯಾರು ಏನು ಕೆಲಸಕ್ಕೋಸ್ಕರ ಪ್ರವೃತ್ತಿ ಮಾಡ್ತಾರೆ, ಯಾವುದಕ್ಕೋಸ್ಕರ ನಿವೃತ್ತಿ ಮಾಡ್ತಾರೆ. ಈಹ ಮತ್ತು ಉಪರಮ ಅಂತಂದ್ರೆ ಪ್ರವೃತ್ತಿ ನಿವೃತ್ತಿ, ಅವುಗಳ ಮಾರ್ಗ. ಯಾವುದಕ್ಕೋಸ್ಕರ ಪ್ರವೃತ್ತಿ ಮಾಡ್ತಾರೆ ಜನ, ಯಾವುದಕ್ಕೋಸ್ಕರ ನಿವೃತ್ತರಾಗ್ತಾರೆ, ಇದನ್ನು ಮಾಡಬಾರದು ಅಂತ ಆ ಒಂದು ಕೆಲಸದಿಂದ ನಿವೃತ್ತರಾಗ್ತಾರಲ್ಲ, ಯಾಕೆ? ಯಾವುದಕ್ಕೋಸ್ಕರ ಜನ ಇಂಥ ಕೆಲಸವನ್ನ ಮಾಡಬೇಕು ಅಂತ ಪ್ರವೃತ್ತರಾಗ್ತಾರೆ, ಇದೆಲ್ಲ ನಿನಗೆ ಗೊತ್ತು. ಯಾವ ಕೆಲಸದಿಂದ ಪ್ರವೃತ್ತಿ ಮಾಡೋದ್ರಿಂದ, ನಿವೃತ್ತಿ ಮಾಡೋದ್ರಿಂದ ಅವುಗಳ ಗಮ್ಯ ಸ್ಥಾನಗಳನ್ನ ಪಡಿತಾರೆ, ಅಂದ್ರೆ ಇಂಥ ಒಂದು ಕೆಲಸ ಮಾಡೋದ್ರಿಂದ ಏನು ಫಲ ಪಡಿತಾರೆ, ಇದರಿಂದ ನಿವೃತ್ತರಾಗೋದ್ರಿಂದ ಅದರಿಂದ ಏನು ಫಲ, ಇದೆಲ್ಲವನ್ನೂ ನೀನು ತಿಳ್ಕೊಂಡಿದ್ದಿ.
ಅಂತ ಬ್ರಾಹ್ಮಣ ಪ್ರಹ್ಲಾದನಿಗೆ ಮೊದಲು ಹೇಳ್ತಾ ಇದ್ದಾನೆ. ವೇದೇದಮಸುರ ಶ್ರೇಷ್ಠ ಭವಾನ್ ನನ್ವಾರ್ಯ ಸಮ್ಮತಃ. ಈಹೋ ಪರಮಯೋರ್ನೃಣಾಂ ಪದಮಧ್ಯಾತ್ಮಚಕ್ಷುಷಾ ಯಸ್ಯ ನಾರಾಯಣೋ ದೇವೋ ಭಗವಾನ್ ಹೃದ್ಗತಃ ಸದಾ ಭಕ್ತ್ಯಾ ಕೇವಲಯಾ ಶ್ಲಿಷ್ಟೋ ಧುನೋತಿ ಧ್ವಾಂತಮರ್ಕವತ್. ನಿನ್ನ ಹೃದಯದ ಒಳಗೆ ಆ ಭಗವಾನ್ ನಾರಾಯಣ ಯಾವಾಗಲೂ ಇರ್ತಾನೆ. ಸದಾ ಹೃದ್ಗತಃ, ಯಾವಾಗಲೂ ನಿನ್ನ ಹೃದಯದಲ್ಲೇ ಇದ್ದಾನೆ ಆ ನಾರಾಯಣ, ದೇವೋತ್ತಮನಾದ ನಾರಾಯಣ. ನೀನು ಮಾಡ್ತಕ್ಕಂತಹ ನಿಷ್ಕಾಮ ಭಕ್ತಿ ಏನಿದೆ, ಆ ಭಕ್ತಿಗೆ ಒಲಿದು ಅವನು ನಿನ್ನೊಳಗೆ ಯಾವಾಗಲೂ ನಿಂತು ಅಜ್ಞಾನವನ್ನೆಲ್ಲ ಓಡಿಸಿ ಬಿಡ್ತಾನೆ. ಅಂದ್ರೆ ನೀನು ಮಹಾಜ್ಞಾನಿ, ಸದಾ ಜ್ಞಾನಿಯಾಗಿರ್ತೀನಿ, ನಿನಗೆ ಯಾವ ಅಜ್ಞಾನವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಸೂರ್ಯ ಉದಯಿಸಿದ ಅಂತಾದ್ರೆ ಎಲ್ಲ ಕಡೆಯಲ್ಲಿರ್ತಕ್ಕಂತಹ ಕತ್ತಲೆ ನಾಶ ಆಗಿಬಿಡತ್ತೆ. ಆ ಥರ ನಿನ್ನ ಹೃದಯದ ಒಳಗೆ ಆ ನಾರಾಯಣ, ಸೂರ್ಯ ನಾರಾಯಣ ಯಾವಾಗಲೂ ಇರೋದ್ರಿಂದ ಅಜ್ಞಾನ ಅನ್ನೋ ಕತ್ತಲೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ನಿನಗೆ. ನಿನ್ನ ಹೃದಯದ ಒಳಗೆ ಇರುವಂತಹ ಅಜ್ಞಾನ ಅನ್ನೋ ಕತ್ತಲೆಯನ್ನ ಸದಾ ಕಾಲ ಓಡಿಸ್ತಕ್ಕಂಥವನು ಆ ನಾರಾಯಣ. ಆ ಸೂರ್ಯನಂತೆ ಎಲ್ಲ ಕತ್ತಲೆಯನ್ನು ಹೇಗೆ ಸೂರ್ಯ ಓಡಿಸ್ತಾನೋ, ಧ್ವಾಂತಂ ಅರ್ಕವತ್, ಆ ಕತ್ತಲೆಯನ್ನ ಸೂರ್ಯ ಹೇಗೆ ಓಡಿಸ್ತಾನೋ ಹಾಗೆ ನಿನ್ನ ಹೃದಯದ ಒಳಗೆ ನಿನ್ನ ಭಕ್ತಿಗೆ ಒಲಿದು ಸದಾ ವಾಸ ಮಾಡ್ತಾ ಇರತಕ್ಕಂತಹ ಆ ಸೂರ್ಯ ದೇವ ನಾರಾಯಣ ನಿನ್ನ ಅಜ್ಞಾನವನ್ನೆಲ್ಲ ಓಡಿಸಿಬಿಟ್ಟಿದ್ದಾನೆ. ಹಾಗಾಗಿ ನಿನಗೆಲ್ಲ ಗೊತ್ತು ಅಂತ ಹಿಂದಿನ ಶ್ಲೋಕದ ಜೊತೆಗೆ ಸೇರಿಸ್ಕೊಳ್ಬೇಕು. ಹಾಗಾಗಿ ಯಾರ್ಯಾರು ಯಾವುದಕ್ಕೋಸ್ಕರ ಏನು ಮಾಡ್ತಾರೆ, ಅವರ ಪ್ರವೃತ್ತಿ ನಿವೃತ್ತಿಗಳ ಮಾರ್ಗ, ಅದರ ಫಲ ಎಲ್ಲ ನಿನಗೆ ಗೊತ್ತು ಅಂತ ಹಾಗರ್ಥ. ಯಸ್ಯ ನಾರಾಯಣೋ ದೇವೋ ಭಗವಾನ್ ಹೃದ್ಗತಃ ಸದಾ ಭಕ್ತ್ಯಾ ಕೇವಲಯಾ ಶ್ಲಿಷ್ಟೋ ಧುನೋತಿ ಧ್ವಾಂತಮರ್ಕವತ್. ಅಥಾಪಿ ಬ್ರೂಮಹೇ ಪ್ರಶ್ನಾನ್ ತವ ರಾಜನ್ ಯಥಾಶ್ರುತಂ ಸಂಭಾಷಣೀಯೋ ಹಿ ಭವಾನ್ ಆತ್ಮನಃ ಶುದ್ಧಿಮಿಚ್ಛತಾ. ಎಲ್ಲ ಗೊತ್ತು ನಿನಗೆ, ಆದರೂ ನನ್ನ ಹತ್ರ ನೀನು ಪ್ರಶ್ನೆ ಮಾಡ್ತಾ ಇದ್ದಿ. ನೀನು ಕೇಳ್ತಾ ಇದ್ದೀಯಲ್ಲ ಅಂತ ನಾನು ಹೇಳ್ತೇನೆ. ನೀನು ಪ್ರಶ್ನೆ ಮಾಡಿದ್ದಕ್ಕೆ ಹೇಳ್ತೇನೆ, ನಿನಗೆ ಗೊತ್ತಿಲ್ಲ ಅಂತಲ್ಲ. ನೀನು ನನ್ನ ಹತ್ರ ಕೇಳ್ತಾ ಇದ್ದಿ, ಅದಕ್ಕೋಸ್ಕರ ನಾನು ಹೇಳ್ತೇನೆ. ನಿನ್ನ ಪ್ರಶ್ನೆಗಳಿಗೆ ಉತ್ತರವಾಗಿ ನನಗೆ ತಿಳಿದದ್ದನ್ನು ನಾನು ಆ ಹಿರಿಯರಿಂದ ಏನು ನಾನು ಕೇಳಿ ತಿಳ್ಕೊಂಡಿದ್ದೇನೋ ಅದನ್ನ ನಾನು ನಿನಗೆ ಹೇಳುತ್ತೇನೆ ಅಂತಾರೆ ಆ ಬ್ರಾಹ್ಮಣರು. ನಿನಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಮತ್ತೆ ನಾನು ಬಹಳ ತಿಳ್ಕೊಂಡಿದ್ದೇನೆ ಅಂತ ನನ್ನ ಅಹಂಕಾರವನ್ನ ಪ್ರದರ್ಶನ ಮಾಡಲಿಕ್ಕೂ ನಾ ಏನು ಹೇಳೋದಿಲ್ಲ. ನೀನು ಸದಾ ಭಗವಂತನ ಧ್ಯಾನವನ್ನ ಮಾಡ್ತಾ ಭಗವಂತನ ಹೃದಯದಲ್ಲಿ ಇಟ್ಕೊಂಡಂತಹ ಮಹಾತ್ಮ. ಆ ಭಗವಂತನೇ ನಿನಗೆ ಅಜ್ಞಾನವನ್ನೆಲ್ಲ ಪರಿಹಾರ ಮಾಡಿಬಿಟ್ಟಿದ್ದಾನೆ. ಆದರೂ ನೀನು ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ಅಂತ ನಾನು ನಿನಗೆ ಹೇಳ್ತೇನೆ ಅಷ್ಟೇ. ನಾನು ಹೇಳೋದ್ರಿಂದ ಅಥವಾ ನೀನು ಕೇಳೋದ್ರಿಂದ ನಾನೇನು ಮಹಾಜ್ಞಾನಿ ಅಂತ ತೋರಿಸ್ಕೊಳ್ಳೋದಾಗ್ಲಿ ಅಥವಾ ನಿನಗೆ ಗೊತ್ತಿಲ್ಲದೆ ಇರೋ ವಿಷಯವನ್ನ ನೀನು ತಿಳ್ಕೊಳ್ತಾ ಇದ್ದಿ ಅಂತಾಗ್ಲಿ ಆ ಥರ ಅಭಿಪ್ರಾಯ ಅಲ್ಲ. ಸಜ್ಜನರ ಸಮಾಗಮ, ಸಜ್ಜನರ ಜೊತೆಯಲ್ಲಿ ಸಂಭಾಷಣೆ, ಇದು ಲೋಕಕ್ಕೆ ಕ್ಷೇಮವನ್ನ ಉಂಟು ಮಾಡ್ತಕ್ಕಂಥದ್ದು.
ಆತ್ಮಶುದ್ಧಿಯನ್ನ ಉಂಟು ಮಾಡ್ತಕ್ಕಂಥದ್ದು. ಸಜ್ಜನರ ಜೊತೆಯಲ್ಲಿ ಸಂಭಾಷಣೆ ಮಾಡಬೇಕು, ಜ್ಞಾನಿಗಳ ಜೊತೆ ಸಜ್ಜನರ ಜೊತೆ ಮಾತಾಡಬೇಕು. ಅವರು ಪ್ರಶ್ನೆ ಕೇಳೋದು, ಇವ್ರು ಉತ್ತರ ಹೇಳೋದು, ಇವ್ರು ಪ್ರಶ್ನೆ ಕೇಳೋದು, ಅವ್ರು ಉತ್ತರ ಹೇಳೋದು, ಹೀಗೆ ಪ್ರಶ್ನೋತ್ತರ ರೂಪದಲ್ಲಿ ಜ್ಞಾನಿಗಳ ಜೊತೆ ಒಡನಾಟ ಏನಿದೆ ಅಲ್ವಾ, ಸಜ್ಜನರ ಜೊತೆ ಸಂಭಾಷಣೆ ಮಾಡೋದು, ಇದು ಆತ್ಮಶುದ್ಧಿಯನ್ನ ಉಂಟು ಮಾಡ್ತದಂತೆ. ಹಾಗಾಗಿ ನಿನ್ನ ಜೊತೆಗೆ ನಾನು ಮಾತಾಡ್ತೇನೆ ಅಂತಾರೆ ಅವರು ಬ್ರಾಹ್ಮಣರು. ಸಂಭಾಷಣೀಯೋ ಹಿ ಭವಾನ್ ಆತ್ಮನಃ ಶುದ್ಧಿಮಿಚ್ಛತ ಅಂತ. ಆತ್ಮಶುದ್ಧಿಯನ್ನ ಉಂಟು ಮಾಡ್ತಕ್ಕಂಥದ್ದು ಸಜ್ಜನರ ಜೊತೆಯಲ್ಲಿ ಸಂಭಾಷಣೆ. ಅದಕ್ಕೋಸ್ಕರ ನಾನು ನನ್ನ ಹಿರಿಯರು ನನಗೇನು ತಿಳಿಸಿಕೊಟ್ಟಿದ್ದಾರೋ ಅದನ್ನು ನಾನೇನು ಹೇಳುತ್ತೇನೆ. ಅಥಾಪಿ ಬ್ರೂಮಹೇ ಪ್ರಶ್ನಾನ್ ತವ ರಾಜನ್ ಯಥಾಶ್ರುತಂ ಸಂಭಾಷಣೀಯೋ ಹಿ ಭವಾನ್ ಆತ್ಮನಃ ಶುದ್ಧಿಮಿಚ್ಛತ ತೃಷ್ಣಯಾ ಭವವಾಹಿನ್ಯಾ ಗ್ರಾಮ್ಯ ಕಾಮೈರಪೂರಯ ಕರ್ಮಾಣಿ ಕಾರ್ಯಮಾಣೋಹಂ ನಾನಾಯೋನಿಷು ಯೋಜಿತಃ. ವಿಷಯ ಪದಾರ್ಥಗಳ ಅಪೇಕ್ಷೆ ಏನಿದೆ ಅಲ್ಲ, ಅದು ಯಾವತ್ತೂ ಕೂಡ ಸಾಕು ಅಂತ ಅನಿಸೋದೇ ಇಲ್ಲ. ವಿಷಯ ಭೋಗಗಳನ್ನು ಅನುಭವಿಸಿ 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 ಸಾಕಪ್ಪ ಅಂತ ಅನ್ಸೋಂಥದ್ದಲ್ಲ ಅದು. ಕಾಮನೆಗಳು ಈ ಸಂಸಾರಕ್ಕೆ ಕಾರಣ. ಅದು ಬೇಕು ಇದು ಬೇಕು ಅಂತನ್ನೋ ಕಾಮನೆಗಳು ಅಪೇಕ್ಷೆಗಳೇನಿದ್ದಾವಲ್ಲ, ಇದೆಲ್ಲ ನಮ್ಮನ್ನ ಈ ಸಂಸಾರಕ್ಕೆ ತಂದು ಹಾಕ್ತಕ್ಕಂಥದ್ದು. ಅಂತಹ ಸಂಸಾರಕ್ಕೆ ಕಾರಣವಾದಂತಹ ಕಾಮನೆಗಳು ಏನಿದ್ದಾವೆ, ಆ ಕಾಮನೆಗಳಿಗೆ ಒಳಗಾಗಿ ಪರವಶನಾಗಿ ನಾನು ಈ ಹಿಂದೆ ಅನೇಕ ಕರ್ಮಗಳನ್ನು ಮಾಡಿದೆ, ಕಾಮ್ಯ ಕರ್ಮಗಳು. ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತ ಹೇಳಿ ಏನೇನೋ ಕರ್ಮಗಳು, ವಿಷಯ ಪದಾರ್ಥಗಳ ಸುಖಕ್ಕೋಸ್ಕರ ಕಾಮ್ಯ ಕರ್ಮಗಳನ್ನು ಮಾಡಿ 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 ಅನೇಕ ಯೋನಿಗಳಲ್ಲಿ ಹುಟ್ಟಿದೆ. ತೃಷ್ಣಯ ಭವವಾಹಿನ್ಯ ಗ್ರಾಮ್ಯ ಕಾಮೈರಪೂರಯ. ಗ್ರಾಮ್ಯ ಕಾಮೈರಪೂರ್ಣಯ ಅಂತ ಮತ್ತೊಂದು ಪಾಠ ಇದೆ. ತೃಷ್ಣಯ ಭವವಾಹಿನ್ಯ ಗ್ರಾಮ್ಯ ಕಾಮೈರಪೂರ್ಣಯ ಅಂದ್ರೆ ಅಪೂರ್ಣ, ಅದು ಪೂರ್ತಿ ಆಗೋದಿಲ್ಲ ಅಂತ ಅರ್ಥ. ಅಪೂರಯ ಅಂದ್ರೂ ಅದೇ ಅರ್ಥ, ಅದನ್ನ ಪೂರ್ತಿ ಮಾಡಿ ತಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮ್ಯ ಕಾಮಗಳು, ವಿಷಯ ಭೋಗದಿಂದ ಆ ವಿಷಯ ಪದಾರ್ಥಗಳ ಕಾಮನೆ ಅದು ಹೋಗೋದಿಲ್ಲ ಅಂತ ಅರ್ಥ. ಕರ್ಮಾಣಿ ಕಾರ್ಯಮಾಣೋಹಂ ನಾನಾಯೋನಿಷು ಯೋಜಿತಃ ಯದೃಚ್ಛಯಾ ಲೋಕಮಿಮಂ ಪ್ರಾಪಿತ ಕರ್ಮಭಿರ್ಭ್ರಮನ್ ವರ್ಗಾಪವರ್ಗಯೋರ್ದ್ವಾರಂ ತಿರಶ್ಚಾಂ ಪುನರಸ್ಯ ಚ. ಹೀಗೆ ನಾನಾ ಯೋನಿಗಳಲ್ಲಿ ಸಂಚಾರವನ್ನ ಮಾಡ್ತಾ 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 ಕರ್ಮವಶಾತ್ ಕೊನೆಗೆ ಭಗವಂತನ ಇಚ್ಛೆಯಿಂದ ನಾನು ಈಗ ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡಿದ್ದೇನೆ. ನಾನು ಕಾಮ್ಯ ಕರ್ಮಗಳನ್ನ ಮಾಡ್ತಾ ಮಾಡ್ತಾ ನಾನಾ ಯೋನಿಗಳಲ್ಲಿ ಹಿಂದೆ ಸಂಚಾರವನ್ನು ಮಾಡಿದ್ದೆ. ಹಾಗೆ ಕರ್ಮವಶಾತ್ ಅನೇಕ ಯೋನಿಗಳಲ್ಲಿ ಸಂಚಾರವನ್ನ ಮಾಡ್ತಾ ಮಾಡ್ತಾ ಸುತ್ತಿ ಸುತ್ತಿ ಕೊನೆಗೆ ಏನೋ ಭಗವಂತನ ಅನುಗ್ರಹದಿಂದ ಈಗ ಮನುಷ್ಯ ಜನ್ಮವನ್ನು ಪಡ್ಕೊಂಡಿದ್ದೇನೆ. ಈ ಮನುಷ್ಯ ಜನ್ಮ ಅಂತನ್ನೋದು ಈ ಹಿಂದಿನ ನಾನಾ ಯೋನಿಗಳಲ್ಲಿ ಇರುವಂತಹ ಜನ್ಮ ಅಲ್ಲ. ಇದು ಈ ಜನ್ಮದಲ್ಲಿ ಸ್ವರ್ಗ ನರಕ ಮೋಕ್ಷ ಮೊದಲಾದವುಗಳಿಗೆಲ್ಲ ಸಾಧನೆಯನ್ನ ಮಾಡ್ಕೊಳ್ಳಿಕ್ಕಾಗ್ತದೆ. ಅದಕ್ಕೆಲ್ಲ ಸಾಧನವಾಗ್ತದೆ ಈ ಮನುಷ್ಯ ಜನ್ಮ. ಆಗಬಹುದು ಮಾಡ್ಕೊಂಡ್ರೆ, ಅಥವಾ ಮಾಡ್ಕೊಳ್ಳಿಲ್ಲ
ಪ್ರಾಣಿಯಾಗಿ ಹುಟ್ಟಲಿಕ್ಕೆ, ಪಶು ಪಕ್ಷಿಗಳಾಗಿ ಹುಟ್ಟಲಿಕ್ಕೂ ಕಾರಣ ಆಗಬಹುದು. ಅಂಥ ಶರೀರ ಇದು. ಮನುಷ್ಯ ಜನ್ಮ ಅಂತನ್ನೋದು ಎರಡಕ್ಕೂ ಕಾರಣ ಆಗ್ತದೆ. ಜನ್ಮ ಸ್ವರ್ಗ ಮೋಕ್ಷಗಳಿಗೂ ಕಾರಣ ಆಗ್ತದೆ, ಅಥವಾ ಪ್ರಾಣಿ ಪಶು ಪಕ್ಷಿ ಜನ್ಮ ಪಡ್ಕೊಳ್ಳಿಕ್ಕೂ ಕಾರಣ ಆಗ್ತದೆ. ಎರಡಕ್ಕೂ ಕಾರಣ ಆಗ್ತದೆ ಈ ಮನುಷ್ಯ ಜನ್ಮ. ತಿರುಗಿ ಮನುಷ್ಯನಾಗಿ ಹುಟ್ಟಲಿಕ್ಕೂ ಕಾರಣ ಆಗಬಹುದು. ತಿರಶ್ಚಾಂ ಪುನರಸ್ಯ ಚ, ಮತ್ತೆ ಮನುಷ್ಯ ಜನ್ಮ ಬರಲಿಕ್ಕೂ ಕಾರಣ ಆಗಬಹುದು, ಅಥವಾ ಸ್ವರ್ಗ ನರಕಾದಿಗಳಿಗೂ ಕಾರಣ ಆಗಬಹುದು, ಮೋಕ್ಷಕ್ಕೂ ಕಾರಣ ಆಗಬಹುದು, ಅಥವಾ ಪಶು ಪಕ್ಷಿ ಜನ್ಮ ಬರಲಿಕ್ಕೂ ಕಾರಣ ಆಗಬಹುದು. ಎಲ್ಲದಕ್ಕೂ ಸಾಧನೆ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂತಹ ಶರೀರ ಈ ಮನುಷ್ಯ ಜನ್ಮ. ಪುಣ್ಯ ಮಾಡಿದರೆ ಸ್ವರ್ಗ ಸಿಗ್ತದೆ, ಉತ್ತಮ ಜ್ಞಾನ ಸಂಪಾದನೆ ಮಾಡಿದರೆ ಅದರಿಂದ ಮೋಕ್ಷವನ್ನು ಪಡಿಬಹುದು ಈ ಮನುಷ್ಯ ಜನ್ಮದಲ್ಲಿ. ಪಾಪ ಮಾಡಿದರೆ ಆ ಪಾಪದಿಂದ ಪ್ರಾಣಿ ಜನ್ಮ ಮೊದಲಾದ ಜನ್ಮಗಳನ್ನು ಪಡಿಬಹುದು, ಅಥವಾ ಪುಣ್ಯಶೇಷದಿಂದ ಮತ್ತೆ ಮನುಷ್ಯ ಜನ್ಮವನ್ನು ಪಡಿಬಹುದು. ಹೀಗೆ ಪುಣ್ಯ ಪಾಪ ಮೊದಲಾದವುಗಳಿಗೆ ಕಾರಣವಾದದ್ದು ಈ ಮನುಷ್ಯ ಜನ್ಮ. ಹಾಗಾಗಿ ಈ ಮನುಷ್ಯ ಜನ್ಮ ಸ್ವರ್ಗ ಮೋಕ್ಷ ಎಲ್ಲದಕ್ಕೂ ದ್ವಾರ ಇದು. ಸ್ವರ್ಗಾಪವರ್ಗಯೋ ದ್ವಾರಂ ಅಂದೆ. ಎಲ್ಲದಕ್ಕೂ ದ್ವಾರ ಇದು. ಮನುಷ್ಯ ಜನ್ಮ ಅಂತನ್ನೋದು ಎಲ್ಲವನ್ನೂ ಪಡಿಲಿಕ್ಕೆ ದ್ವಾರವಾಗಿದೆ. ಹೇಗೆ ಬೇಕಾದರೂ ಇದನ್ನ ನಾವು ಉಪಯೋಗಿಸ್ಕೊಳ್ಬಹುದು ಈ ಮನುಷ್ಯ ಜನ್ಮವನ್ನ. ಎದೃಚ್ಛಯಾ ಲೋಕಮಿಮಂ ಪ್ರಾಪಿತ ಕರ್ಮಭಿರ್ಭ್ರಮನ್ ಸ್ವರ್ಗಾಪವರ್ಗಯೋರ್ದ್ವಾರಂ ತಿರಶ್ಚಾಂ ಪುನರಸ್ಯ ಚ ಅತ್ರಾಪಿ ದಂಪತೀನಾಂ ಚ ಸುಖಾಯಾನ್ಯಾಪನುತ್ತಯೇ ಕರ್ಮಾಣಿ ಕುರ್ವತಾಂ ದೃಷ್ಟ್ವಾ ನಿವೃತ್ತೋಸ್ಮಿ ವಿಪರ್ಯಯಂ. ಈ ಮನುಷ್ಯ ಜನ್ಮ ಬಂದಾಗ ಗೃಹಸ್ಥರು ದಂಪತಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈ ಮನುಷ್ಯ ಜನ್ಮದಲ್ಲಿಯೂ ಕೂಡ ತಮಗೆ ಸುಖ ಬರಲಿ, ನಮ್ಮ ದುಃಖಗಳೆಲ್ಲ ಪರಿಹಾರ ಆಗಲಿ ಅನ್ನೋ ಅಪೇಕ್ಷೆಯಿಂದ ನಾನಾ ವಿಧವಾದ ಕರ್ಮಗಳನ್ನ ಮಾಡ್ತಾರೆ. ಎಲ್ಲರೂ ಕರ್ಮಗಳನ್ನ ಮಾಡೋದು ತಮ್ಮ ದುಃಖ ಪರಿಹಾರ ಆಗಲಿ ಅಂತಾನೆ ಮಾಡೋದು. ದುಃಖ ಪರಿಹಾರ ಆಗಲಿ ಅಂತ ಮಾಡ್ತಾರೆ, ಸುಖ ಬರಲಿ ಅಂತಾನೆ ಮಾಡ್ತಾರೆ. ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನತೈಹಿ ಸುಖಂ ನಾಣ್ಯದುಪಾರಮಂ ವಾ. ಆದರೆ ಯಾರಿಗೂ ಕೂಡ ದುಃಖ ನಿವೃತ್ತಿ ಆಗ್ತಾ ಇಲ್ಲ, ಆ ಸುಖ ಸಿಗ್ತಾ ಇಲ್ಲ ಅವರಿಗೆ. ಸುಖ ಬರಲಿ ಅಂತಾನೆ ಕರ್ಮ ಮಾಡ್ತಾರೆ, ದುಃಖ ನಿವೃತ್ತಿ ಆಗ್ಲಿ ಅಂತಾನೆ ಕರ್ಮ ಮಾಡ್ತಾ ಇದ್ದಾರೆ ಎಲ್ಲಾ ದಂಪತಿಗಳು ಕೂಡ. ಆದರೆ ಯಾರೂ ಸುಖವಾಗಿಲ್ಲ. ನಾನು ಎಲ್ಲಾ ದಂಪತಿಗಳನ್ನು ನೋಡಿದ್ದೇನೆ. ಬಹಳಷ್ಟು ಜನ ದಂಪತಿಗಳನ್ನ ನಾನು ಜಗತ್ತಿನಲ್ಲಿ ನೋಡಿದ್ದೇನೆ. ಅವರೆಲ್ಲ ತಮ್ಮ ದುಃಖ ನಿವೃತ್ತಿ ಆಗ್ಲಿ ಸುಖ ಸಿಗಲಿ ಅಂತ ಕರ್ಮ ಮಾಡ್ತಾ ಇದ್ದಾರೆ, ದಿನೇ ದಿನೇ ಮಾಡ್ತಾ ಇದ್ದಾರೆ. ಆದ್ರೆ ಯಾರೂ ಸುಖವಾಗಿಲ್ಲ. ಅವ್ರು ಏನ್ ಅಪೇಕ್ಷೆ ಪಟ್ಟು ಯಾವುದರ ಅಪೇಕ್ಷೆಯಿಂದ ಕರ್ಮ ಮಾಡ್ತಾ ಇದ್ದಾರೋ ಅದು ಅವರಿಗೆ ಸಿಗ್ತಾ ಇಲ್ಲ. ಯಾವುದು ಬೇಡ ಅಂತ ಅದರ ನಿವೃತ್ತಿಗೋಸ್ಕರ ಕರ್ಮ ಮಾಡ್ತಾ ಇದ್ದಾರೋ, ದುಃಖ ಬೇಡ, ದುಃಖ ಬರಬಾರದು ನಮಗೆ, ನಾವು ಸುಖವಾಗಿರಬೇಕು ಅಂತಾನೇ ಅಪೇಕ್ಷೆ ಪಟ್ಟು ಕರ್ಮ ಮಾಡ್ತಾ ಇದ್ದಾರೆ. ಆದರೂ ಅವರಿಗೆ ಬೇಕಾದಂತಹ ಸುಖ ಸಿಗ್ತಾ ಇಲ್ಲ, ಬೇಡವಾದಂತಹ ದುಃಖ ನಿವೃತ್ತಿ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡಿ 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 ಸಾಕಾಗಿ ನಾನು ಕರ್ಮ ಮಾಡೋದೇ ಬಿಟ್ಟುಬಿಟ್ಟಿದ್ದೇನೆ. ಯಾಕೆ ಮಾಡಬೇಕು? ಆ ಕರ್ಮವನ್ನು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಎಷ್ಟು ನಾವು ಸುಖ ಬರಲಿ ಅಂತ ಕರ್ಮ ಮಾಡಿದ್ರು ಸುಖ ಬರ್ತಾ ಇಲ್ಲ. ಎಷ್ಟು ದುಃಖ ನಿವೃತ್ತಿ ಆಗಲಿ ಅಂತ ಕಷ್ಟಪಟ್ಟು ನಾವು ಕರ್ಮ ಮಾಡಿದ್ರೂ ನಮಗೆ ದುಃಖ ನಿವೃತ್ತಿ ಆಗ್ತಾ ಇಲ್ಲ. ಅಂಥವ್ರನ್ನ ನಾನು ಬೇಕಾದಷ್ಟು ಜನ ದಂಪತಿಗಳನ್ನು ನೋಡಿದ್ದೇನೆ ಲೋಕದಲ್ಲಿ ಅಂತ. ಅತ್ರಾಪಿ ದಂಪತೀನಾಂ, ಅತ್ರಾಪಿ ಅಂದ್ರೆ ಈ ಮನುಷ್ಯ ಲೋಕದಲ್ಲಿ
ದಂಪತಿಗಳು ಈ ರೀತಿ ಬೇಕಾದಷ್ಟು ಜನ ಕರ್ಮ ಮಾಡಿ ಮತ್ತು ಮತ್ತು ದುಃಖವನ್ನು ಅನುಭವಿಸೋದನ್ನೇ ನಾನು ನೋಡ್ತಾ ನೋಡ್ತಾ ನನಗೆ ಕರ್ಮ ಮಾಡೋದೇ ಸಾಕು ಅಂತ ಅನಿಸಿಬಿಟ್ಟಿದೆ. ಬಿಟ್ಬಿಟ್ಟಿದ್ದೇನೆ ನಾನು. ನಿವೃತ್ತೋಸ್ಮಿ. ಅತ್ರಾಪಿ ದಂಪತೀನಾಂ ಚ ಸುಖಾಯಾನ್ಯಾಪನುತ್ತಯೇ ಕರ್ಮಾಣಿ ಕುರ್ವತಾಂ ದೃಷ್ಟ್ವಾ ನಿವೃತ್ತೋಸ್ಮಿ ವಿಪರ್ಯಯಂ. ಸುಖಮಸ್ಯಾತ್ಮನೋ ರೂಪಂ ಸರ್ವೇ ಹೋಪರತೇರ್ಹಿ ತತ್ ಮನಸ್ಸಂಸ್ಪರ್ಶಜಾನ್ ದೃಷ್ಟ್ವಾ ಭೋಗಾನ್ ಶಸ್ತಾನ್ನ ಸಂವಿಶೇತ್. ಈ ಸುಖ ದುಃಖ ಇದೆಲ್ಲ ಏನಿದೆ ಅಲ್ಲ, ಇದು ಎಲ್ಲೋ ಹೊರಗಿಂದ ಪಡ್ಕೊಳ್ತಕ್ಕಂಥದ್ದಲ್ಲ. ಇದು ಸುಖ ಅಂತನ್ನೋದು ಈ ಆತ್ಮನ ಸ್ವರೂಪವೇ ಆಗಿದೆ. ಅದು ಒಳಗೆ ಇದೆ. ಆ ಒಳಗೆ ಇರುವ ಆತ್ಮನ ಸ್ವರೂಪವೇ ಆಗಿರ್ತಕ್ಕಂತಹ ಸುಖ ಅದು ವ್ಯಕ್ತ ಆಗಬೇಕು. ಆ ಸ್ವರೂಪ ಸುಖ ಯಾವಾಗ ವ್ಯಕ್ತ ಆಗ್ತದೆ ಅಂದರೆ, ಎಲ್ಲಾ ಕಾಮ್ಯ ಕರ್ಮಗಳನ್ನು ಬಿಟ್ಟು ಸರ್ವಪ್ರೇರಕನಾದಂತಹ ಆ ಭಗವಂತನಲ್ಲಿ ಮನಸ್ಸು ನಿಂತಾಗಲೇನೆ ನಮ್ಮದೇ ಆದ ನಮ್ಮ ಸ್ವರೂಪದಲ್ಲೇ ಇರುವ ಆ ಸುಖ ಅಭಿವ್ಯಕ್ತ ಆಗ್ತದೆ. ನಾವು ಮನಸ್ಸಿನಿಂದ ಆ ಭಗವಂತನನ್ನ ಚಿಂತನೆ ಮಾಡೋದು ಬಿಟ್ಟು ವಿಷಯ ಭೋಗ ಪದಾರ್ಥಗಳನ್ನ ಚಿಂತನೆ ಮಾಡಿ ಅದರಿಂದ ಪಡೆಯುವ ಲೌಕಿಕ ಸುಖ ಏನಿದೆ ಅಲ್ಲ, ಇದು ಮೇಲ್ನೋಟಕ್ಕೆ ಒಳ್ಳೆಯದು, ಚೆನ್ನಾಗಿದೆ, ಸುಖವಾಗಿದೆ, ಇದೇ ಪ್ರಶಸ್ತ ಅಂತ ಕಂಡು ಬಂದರೂ ಕೂಡ ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಅದರಲ್ಲಿ ಆಸಕ್ತಿಯನ್ನ ಬಿಡಬೇಕು ಅಂತ ಗೊತ್ತಾಗ್ತದೆ. ಈ ಮನಸ್ಸಂಸ್ಪರ್ಶಜಾನ್ ಅಂದ್ರೆ ಹಾಗೆ. ಮನಸ್ಸಂಸ್ಪರ್ಶಜಾನ್ ಭೋಗಾನ್. ಮನಸ್ಸಂಸ್ಪರ್ಶಜ ಭೋಗಗಳು ಅಂತಂದ್ರೆ ಲೌಕಿಕ ವಿಷಯ ಭೋಗಗಳು. ಮನಸ್ಸಿನಿಂದ ವಿಷಯ ಭೋಗಗಳನ್ನ ನಾವು ಪಡೆಯೋದು. ಅಂತಹ ವಿಷಯ ಭೋಗಗಳು ಅದು ನಮಗೆ ಲೌಕಿಕವಾದ ಸುಖಕ್ಕೆ ಪ್ರಶಸ್ತವಾದದ್ದು ಅಂತ ಕಂಡ್ರೂ ಕೂಡ ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದರೆ ಇದು ಬಿಡ್ತಕ್ಕಂಥದ್ದು. ಇದನ್ನು ನಾವು ಅನುಭವಿಸ್ತಕ್ಕಂಥದ್ದಲ್ಲ. ಇದು ನಮ್ಮ ಮನಸ್ಸು ಅದು ಯಾವಾಗಲೂ ಭಗವಂತನಲ್ಲಿ ನಿಲ್ಲಬೇಕು. ಅವನೇ ಸರ್ವ ಪ್ರೇರಕ. ಅಂತಹ ಭಗವಂತನಲ್ಲಿ ಮನಸ್ಸು ನಿಲ್ಲಬೇಕು ಅಂದ್ರೆ ಎಲ್ಲಾ ಕಾಮ್ಯ ಕರ್ಮಗಳನ್ನು ನಾವು ಬಿಡಬೇಕು. ಹೀಗೆ ಎಲ್ಲ ಕಾಮ್ಯ ಕರ್ಮಗಳನ್ನ ಬಿಟ್ಟು ಸರ್ವಪ್ರೇರಕನಾದ ಭಗವಂತನಲ್ಲಿ ಮನಸ್ಸು ನಿಂತಾಗಲೇನೆ ನಮ್ಮ ಸ್ವರೂಪ ಸುಖ ಅಂತನ್ನೋದು ಅಭಿವ್ಯಕ್ತವಾಗ್ತದೆ. ಅದು ಬಿಟ್ಟು ಈ ಲೌಕಿಕವಾದ ಸುಖವನ್ನ ಅಪೇಕ್ಷಿಸಿಕೊಂಡು ಅದರ ಹಿಂದೆ ನಾವು ಹೋಗಿ ನಾನಾ ರೀತಿಯಾದ ಕಾಮ್ಯ ಕರ್ಮಗಳನ್ನ ಮಾಡ್ತಾ ಇದ್ರೆ ಅದು ನಮ್ಮನ್ನ ಸುಖ ತಂದು ಕೊಡೋದಿಲ್ಲ. ಮೇಲ್ನೋಟಕ್ಕೆ ಅದು ಪ್ರಶಸ್ತ ಅಂತ ಅನ್ನಿಸ್ಬೋದು, ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಅದರಿಂದ ನಮಗೆ ಸುಖ ಇಲ್ಲ. ಸುಖಮಸ್ಯಾತ್ಮನೋ ರೂಪಂ ಸರ್ವೇ ಹೋಪರತೇರ್ಹಿ ತತ್ ಮನಸ್ಸಂಸ್ಪರ್ಶಜಾನ್ ದೃಷ್ಟ್ವಾ ಭೋಗಾನ್ ಶಸ್ತಾನ್ನ ಸಂವಿಶೇತ್. ಶಸ್ತಾನ್ ಅಂದ್ರೆ ಪ್ರಶಸ್ತ ಅಂತ ಕಾಣಿಸ್ತದೆ, ಆದ್ರಿಂದ ನ ಸಂವಿಶೇತ್, ಅದನ್ನು ಬಿಡಬೇಕು, ಅದರಲ್ಲಿ ಪ್ರವೇಶ ಮಾಡಬಾರದು. ಇತ್ಯೇತದಾತ್ಮನಃ ಸ್ವಾರ್ಥಂ ಸಂತಂ ವಿಸ್ಮೃತ್ಯ ವೈ ಪುಮಾನ್
ವಿಚಿತ್ರಾಮಸತಿ ದ್ವೈತೆ ಘೋರಾಮಾಪ್ನೋತಿ ಸಂಸೃತಿಂ. ಆತ್ಮನಿಗೆ ಯಾವುದು ಹಿತ ಅದನ್ನ ಮರ್ತೇ ಬಿಡ್ತಾನೆ ಮನುಷ್ಯ. ಇದು ಶಸ್ತವಾದಂಥದ್ದು. ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ನಾನಾ ವಿಧವಾಗಿರ್ತಕ್ಕಂತಹ ಕಾಮ್ಯಕರ್ಮಗಳನ್ನು ಮಾಡಿಕೊಂಡು ಮನಸ್ಸಿನಿಂದ ವಿಷಯ ಭೋಗಗಳನ್ನು ಪಡೆಯೋದೇನಿದೆ, ಇದು ಮತ್ತು ಅವನನ್ನ ಈ ಸಂಸಾರಕ್ಕೆ ತಳ್ಳತಕ್ಕಂಥದ್ದು. ಇದು ಅಪ್ರಶಸ್ತ, ಇದು ಪ್ರಶಸ್ತವಾದದ್ದಲ್ಲ. ಇದು ಮೇಲ್ನೋಟಕ್ಕೆ ಪ್ರಶಸ್ತ ಅಂತ ಕಂಡು ಬಂದರೂ ಕೂಡ ಇದರಲ್ಲಿ ಆಸಕ್ತಿಯನ್ನ ಬಿಡಬೇಕಾದದ್ದೇ. ಆದರೂ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನ್ನ ಹಿತವನ್ನ ಮರೆತು ಈ ಬೇಡವಾದದ್ದನ್ನೇ, ಅಪ್ರಶಸ್ತವಾದದ್ದನ್ನೇ, ಯಾವುದು ಪ್ರಶಸ್ತ ಅಲ್ವೋ ಅವನಿಗೆ ಅದನ್ನೇ ಮತ್ತು ಮಾಡ್ತಾ ಮಾಡ್ತಾ ಈ ಘೋರವಾದ ಸಂಸಾರವನ್ನ ತನಗೆ ತಾನೇ ತಂದುಕೊಳ್ತಾ ಇದ್ದಾನೆ ಅಂತರ್ಥ. ದ್ವೈತೆ ಅಂದ್ರೆ ಅನ್ಯಥಾ ಜ್ಞಾನ. ಯಾವುದು ತನಗೆ ಪ್ರಶಸ್ತವಲ್ಲವೋ ಅದನ್ನ ಪ್ರಶಸ್ತ ಅಂತ ತಿಳ್ಕೊಳ್ತಾ ಇದ್ದಾನೆ. ಇದು ದ್ವೈತ. ಅನ್ಯಥಾ ಜ್ಞಾನ ಇದೆ ಅವನಿಗೆ. ಅಮಂಗಲವಾದಂತಹ ಈ ಸಂಸಾರವನ್ನ ನೆಚ್ಚಿ ಇದೇ ನನಗೆ ಮಂಗಲ ಅಂತ ತಿಳ್ಕೊಳ್ತಾ ಇದ್ದಾನಲ್ಲ, ಇದು ದ್ವೈತ. ಅಸತಿ ವಿಚಿತ್ರಾಂ ಅಸತಿ ದ್ವೈತೆ ಘೋರಾಂ ಆಪ್ನೋತಿ ಸಂಸೃತಿ. ಅದರಿಂದ ಘೋರವಾದಂತಹ ಸಂಸ್ಕೃತಿಯನ್ನ ಪಡಿತಾ ಇದ್ದಾನೆ. ವಿಚಿತ್ರಾಂ, ಇದು ಬಹಳ ವಿಚಿತ್ರವಾದದ್ದು. ಯಾಕೆಂದ್ರೆ ಈ ಲೋಕದಲ್ಲಿ ಕೆಲವು ಸಲ ನರಕದಲ್ಲಿ, ಸ್ವರ್ಗದಲ್ಲಿ, ಹೀಗೆ ನಾನಾ ಯೋನಿಗಳಲ್ಲಿ ತಿರುಗಿಸ್ತಾ ಇರ್ತಕ್ಕಂಥದ್ದು ವಿಚಿತ್ರವಾದಂತಹ ಘೋರವಾದ ಸಂಸಾರ. ಇದು ಅವನಿಗೆ ಅನ್ಯಥಾ ಜ್ಞಾನದಿಂದ ಬರ್ತದೆ. ಎಂಥದ್ದು ಅನ್ಯಥಾ ಜ್ಞಾನ? ಯಾವುದು ತನಗೆ ಪ್ರಶಸ್ತವಲ್ಲವೋ ಅದನ್ನ ಪ್ರಶಸ್ತ ಅಂತ ತಿಳ್ಕೊಂಡಂಥದ್ದೇ ಈ ಸಂಸಾರಕ್ಕೆ ಕಾರಣ ಆಗಿರೋದು. ತನ್ನ ನಿಜವಾದ ಸ್ವಾರ್ಥ ಏನಿದೆ, ಪುರುಷಾರ್ಥ, ಅದನ್ನ ವಿಸ್ಮೃತ್ಯ ಮರೆತು ಬಿಟ್ಟಿದ್ದಾನೆ. ನಿಜವಾಗಲೂ ತನಗೆ ಯಾವುದು ಹಿತವನ್ನ ಉಂಟು ಮಾಡ್ತದೋ ಅಂತಹ ಭಗವಂತನನ್ನ ವಿಸ್ಮೃತ್ಯ ಅಂತ ಅರ್ಥ, ಮರೆತು ಬಿಟ್ಟಿದ್ದಾನೆ. ಅವನನ್ನ ಮರೆತು ತನಗೆ ಯಾವುದು ಪ್ರಶಸ್ತವಲ್ಲವೋ, ಅಸತಿ ಅಂತಂದ್ರೆ ತನಗೆ ಪ್ರಶಸ್ತವಲ್ಲದೇ ಇರ್ತಕ್ಕಂಥದ್ದು, ಅದನ್ನ ಪ್ರಶಸ್ತ ಅಂತ ತಿಳ್ಕೊಂಡಿದ್ದಾನಲ್ಲ, ಈ ದ್ವೈತ. ಅಂತಹ ಅಸತಿ ದ್ವೈತೆ, ಪ್ರಶಸ್ತವಲ್ಲದೇ ಇರ್ತಕ್ಕಂತಹ ಈ ದ್ವೈತದಲ್ಲಿ ಬಿದ್ದು, ಅಂದ್ರೆ ಅವನು ಅಜ್ಞಾನಿಯಾಗಿ ಯಾವುದು ಭೋಗ ಮಾಡಬಾರ್ದೋ ಅದನ್ನೇ ಭೋಗ ಪದಾರ್ಥಗಳು ಅಂತ ತಿಳ್ಕೊಂಡು, ಅದೇ ಪ್ರಶಸ್ತ ಅಂತ ತಿಳ್ಕೊಂಡು ಅದನ್ನೇ ಮಾಡ್ತಾ ಮಾಡ್ತಾ ಅದರಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಈ ವಿಚಿತ್ರವಾದ ಘೋರವಾದ ಸಂಸಾರದಲ್ಲಿ ಸುತ್ತಾಡ್ತಾ ಇದ್ದಾನೆ. ಆ ಸಂಸಾರವನ್ನ ತನಗೆ ತಾನೇ ತಂದುಕೊಂಡಿದ್ದಾನೆ. ಆಪ್ನೋತಿ ಸಂಸೃತಿಂ, ಈ ಸಂಸಾರವನ್ನ ಪಡಿತಾ ಇದ್ದಾನೆ. ಇತ್ತೇತದಾತ್ಮನ ಸ್ವಾರ್ಥಂ ಸಂತಂ ವಿಸ್ಮೃತ್ಯ ವೈಪುಮಾನ್ ವಿಚಿತ್ರಾಮಸತಿ ದ್ವೈತೆ ಘೋರಾಮಾಪ್ನೋತಿ ಸಂಸೃತಿಂ. ಸಂತಂ ಸ್ವಾರ್ಥಂ ವಿಸ್ಮೃತ್ಯ ಅಸತಿ ದ್ವೈತೆ ಅಂತ. ಸಂತಂ ಸ್ವಾರ್ಥಂ ಅಂದ್ರೆ ಸದಾತನವಾದ ಸ್ವಾರ್ಥ, ಪುರುಷಾರ್ಥ. ಆ ಪುರುಷಾರ್ಥವನ್ನು ತಂದು ಕೊಡ್ತಕ್ಕಂಥವನು ಭಗವಂತ, ಅವನನ್ನ ವಿಸ್ಮೃತ್ಯ ಅಂತರ್ಥ. ಸದಾತನನಾದ ಪುರಾತನನಾದಂತಹ ಸ್ವಾರ್ಥ
ಅಂದ್ರೆ ಪುರುಷಾರ್ಥ, ಆ ಪುರುಷಾರ್ಥಕ್ಕೆ ಕಾರಣನಾದ ಭಗವಂತ. ಅಂತಹ ಭಗವಂತನನ್ನ ವಿಸ್ಮೃತ್ಯ ಈ ಪುಮಾನ್ ಅಸತಿದ್ವೈತೆ ಅಂದ್ರೆ ತನಗೆ ಅಮಂಗಲವಾದ ದ್ವೈತೆ ಅಂದ್ರೆ ಅನ್ಯಥಾ ಜ್ಞಾನದಲ್ಲಿ ಬಿದ್ದು ಅದನ್ನೇ ನನಗೆ ಪ್ರಶಸ್ತ ಅಂತ ನಂಬಿ ಅದರ ಹಿಂದೆ ಹೋಗಿ ಈ ಸಂಸಾರಕ್ಕೆ ಈಡಾಗಿದ್ದಾನೆ ಅಂತ ಬಹಳ ಸೂಕ್ಷ್ಮವಾಗಿ ಪದಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಇತ್ಯೇತದಾತ್ಮನ ಸ್ವಾರ್ಥಂ ಸಂತಂ ವಿಸ್ಮೃತ್ಯ ವೈಪುಮಾನ್ ವಿಚಿತ್ರಾಮಸತಿ ದ್ವೈತೆ ಘೋರಾಂ ಆಪ್ನೋತಿ ಸಂಸೃತಿಂ. ಜಲಂ ತದುದ್ಭವೈಶ್ಛನ್ನಂ ಹಿತ್ವಾಜ್ಞೋ ಜಲಕಾಮ್ಯಯಾ ಮೃಗತೃಷ್ಣಾಂ ಉಪಾಧಾವೇತ್ ತಥಾನ್ಯತ್ರಾರ್ಥದೃಕ್ ಸ್ವತಃ. ಅದನ್ನು ದೃಷ್ಟಾಂತ ಸಹಿತವಾಗಿ ಹೇಳ್ತಾ ಇದ್ದಾರೆ ಆ ಬ್ರಾಹ್ಮಣರು. ನೀರು ಬೇಕು ಅಂತ ತುಂಬಾ ಬಾಯಾರಿಕೆ ಆಗಿದೆ ಒಬ್ಬ ಮನುಷ್ಯನಿಗೆ, ನೀರಡಿಕೆ ಆಗಿದೆ. ಆದ್ರೆ ನೀರು ಹುಡುಕೊಂಡು ಎಲ್ಲೆಲ್ಲೋ ದೂರ ಮರುಮರೀಚಿಕೆ, ಅದು ನೀರಲ್ಲ, ಅದು ನೋಡ್ಲಿಕ್ಕೆ ನೀರ್ ತರ ಕಾಣಿಸುತ್ತೆ ದೂರದಲ್ಲಿ. ಅದು ನೀರು ಅಂತ ತಿಳ್ಕೊಂಡು ಆ ಮರುಮರೀಚಿಕೆ ಹತ್ರ ಓಡ್ ಹೋಗ್ತಾನೆ ನೀರಿಗೋಸ್ಕರ. ಇಲ್ಲೇ ಇದೆ, ಪಕ್ಕದಲ್ಲೇ ನೀರಿದೆ, ನೀರು ಪಕ್ಕದಲ್ಲೇ ಇದೆ. ಆದರೆ ಆ ನೀರಿನ ಮೇಲೆ ಜೋಂಡು ಪಾಚಿಗಳೆಲ್ಲ ಹಾಗೆ ಮುಚ್ಕೊಂಡು ಹೋಗ್ಬಿಟ್ಟಿದೆ, ಅದು ನೀರು ಅಂತ ಕಾಣಿಸ್ತಾ ಇಲ್ಲ. ಮೇಲ್ನೋಟಕ್ಕೆ ಅದು ನೀರು ಅಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಪಾಚಿ ಕಟ್ಕೊಂಡ್ಬಿಟ್ಟಿದೆ. ಮೇಲ್ನೋಟಕ್ಕೆ ಎಲ್ಲಾ ಹುಲ್ಲುಗಳು ಬೆಳ್ಕೊಂಡು ಬಿಟ್ಟಿದೆ, ನೀರಿನ ಮೇಲೆ ಪಾಚಿ ಕಟ್ಕೊಂಡು ಅದು ನೀರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಳ್ಳೆ ನೀರು ಇಲ್ಲೇ ಇದೆ, ಬೇಕಾದಷ್ಟು ನೀರಿದೆ, ಆ ನೀರಿನ ಮೇಲೆ ಪಾಚಿ ಕಟ್ಟಿಕೊಂಡಿದೆ. ಜಲಂ ತದುದ್ಭವೈಹಿ ಛನ್ನಂ, ನೀರಿದೆ, ಆದ್ರೆ ಆ ನೀರು ಆ ನೀರಿನಿಂದಲೇ ಹುಟ್ಟತಕ್ಕಂತಹ ಪಾಚಿ ಮೊದಲಾದವುಗಳಿಂದ ಚೆನ್ನಾಗಿದೆ. ತದುದ್ಭವೈಹಿ ಅಂದ್ರೆ ಆ ನೀರಿನಿಂದಲೇ ಹುಟ್ಟತಕ್ಕಂಥದ್ದು ಪಾಚಿ. ಪಾಚಿ ಕಟ್ಕೊಂಡಿರ್ತದೆ, ಮೇಲ್ನೋಟಕ್ಕೆ ಪಾಚಿ ಕಟ್ಕೊಂಡಿರ್ತದೆ, ಅದು ಹಸುರಾಗಿರ್ತದೆ, ಅದು ನೀರು ಒಳಗಿದೆ ಅಂತ ಗೊತ್ತೇ ಆಗೋದಿಲ್ಲ ಮೇಲ್ನೋಟಕ್ಕೆ. ಹೀಗೆ ಪಾಚಿ ಕಟ್ಟಿಕೊಂಡಂತಹ ನೀರು ಪಕ್ಕದಲ್ಲೇ ಇದೆ. ಅದನ್ನ ಬಿಟ್ಟು ಅವನೇನು ಮಾಡ್ತಾ ಇದ್ದಾನೆ, ನೀರಿಗೋಸ್ಕರ ಮೃಗತೃಷ್ಣಾಂ ಉಪಾಧಾವೇತ್, ಆ ದೂರದಲ್ಲಿ ಸೂರ್ಯ ಕಿರಣಗಳಿಂದ ಅದು ನೀರಿನಂತನೇ ಕಾಣಿಸ್ತಾ ಇರ್ತದೆ. ಅಲ್ಲಿ ನೀರೇ ಅಲ್ಲ, ಅದು ಮರಳುಗಾಡು ಪ್ರದೇಶ. ಸೂರ್ಯನ ಕಿರಣ ಬಿದ್ದಾಗ ದೂರದಿಂದ ನೋಡಿದ್ರೆ ನೀರ್ ತರ ಕಾಣಿಸುತ್ತೆ, ಮರುಮರೀಚಿಕ ಅಂತಾರೆ ಅದನ್ನ. ಅಂತ ಕಡೆಗೆ ಓಡಿ ಹೋಗ್ತಾ ಇದ್ದಾನೆ, ನೀರು ಬೇಕು ನೀರು ಬೇಕು ಅಂತ. ಯಾವುದು ನೀರಲ್ವೋ, ನೀರ್ ತರ ಕಾಣಿಸ್ತಾ ಇದೆಯೋ ಅದು ನೀರಲ್ವೋ, ಅದನ್ನ ನೀರು ಅಂತ ತಿಳ್ಕೊಂಡು ಬಾಯಾರ್ಕೊಂಡು ಇವನು ನೀರಿಗೋಸ್ಕರ ಅಲ್ಲಿಗೆ ಓಡೋಗ್ತಾ ಇದ್ದಾನೆ. ಯಾವುದು ನೀರೋ ಅದರ ಮೇಲೆ ಪಾಚಿ ಕಟ್ಟಿಕೊಂಡಿದೆ, ಅದು ನೀರನ್ನ ನೀರು ಅಂತ ತಿಳ್ಕೊಳ್ಳದೆ ಯಾವುದು ನೀರಲ್ವೋ ಅದನ್ನ ನೀರು ಅಂತ ತಿಳ್ಕೊಂಡು ಅದರ ಹತ್ರ ಓಡೋಗ್ತಾ ಇದ್ದಾನೆ. ಆ ಥರ ಈಗ ಸ್ವರೂಪ ಸುಖ ತನ್ನೊಳಗೆ ಇದೆ. ಆ ಒಳಗೆ ಇರುವ ತನ್ನ ಹತ್ತಿರದಲ್ಲೇ ತನ್ನೊಳಗೆ ಇರುವಂತಹ ಸ್ವರೂಪ ಸುಖವನ್ನ ಬಿಟ್ಟು ಬೇರೆ ಯಾವುದೋ ವಿಷಯ ಸುಖವನ್ನ ಅರಸ್ಕೊಂಡು ಅದೇ ಪುರುಷಾರ್ಥ ಅಂತ ತಿಳ್ಕೊಂಡು ಅದರ ಕಡೆಗೆ ಓಡೋಗ್ತಾ ಇದ್ದಾನೆ ಅಂತ ಒಳ್ಳೆ ದೃಷ್ಟಾಂತವನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಜಲಂ ತದುದ್ಭವೈಶ್ಛನ್ನಂ ಹಿತ್ವಾಜ್ಞೋ ಜಲಕಾಮ್ಯಯಾ ಮೃಗತೃಷ್ಣಾಮುಪಾಧಾವೇತ್ ತಥಾನ್ಯತ್ರಾರ್ಥದೃಕ್ ಸ್ವತಃ. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ಗುರುಗಳೇ, 21ನೇ ಶ್ಲೋಕದಲ್ಲಿ ದ್ವಾಂತಂ ಅಜ್ಞಾನ ಲಕ್ಷಣ ಅನ್ಯತ್ರ ಅಂಧಾಕಾರ ಅಂತ ಕೊಡಿದಲ್ಲ, ಅದು ಏನದು? ಈಹೋ ಪರಮಯಾನ್ ನೃಣಾಂ ಅಲ್ಯ ಇಲ್ಲ, 22 ಯಸ್ಯ ನಾರಾಯಣೋ ದೇವೋ ಭಗವಾನ್ ಹೃದಯತಃ ಸದಾದಲ್ವಾ? 22 ಅದು. ಒಂದು ನಮ್ಮಲ್ಲಿ 22 ಅದು. ಇರ್ಲಿ ಹೇಳಿ. ನಮಸ್ಕಾರ ಗುರುಗಳೇ. ಇಲ್ಲಿ ಕೊಟ್ಟಿದ್ದಾರೆ, ಮಂದ ನಂದಿನಿ ಕೊಟ್ಟಿದ್ದಾರೆ.
ಸ್ವಾಂತಂ ಅಜ್ಞಾನಂ ತಾಕಿಟ್ಟು ಅನ್ಯತ್ರ ಅಂಧಕಾರ ಅಂದ್ರೆ ಏನರ್ಥ? ಅದೇ ಧ್ವಾಂತ ಅಂದ್ರೆ ಅಜ್ಞಾನ, ಅನ್ಯತ್ರ ಅಂತಂದ್ರೆ ದೃಷ್ಟಾಂತ ಕೊಡ್ತೀವಲ್ಲ ಅಲ್ಲಿ ಅಂಧಕಾರ ಅಂತ ಇಟ್ಕೊಳ್ಬೇಕು ಅಂತ ಅರ್ಥ. ಈ ಅರ್ಥದಲ್ಲಿ ಧ್ವಾಂತ ಅಂದ್ರೆ ಅಜ್ಞಾನ ಅಂತ ಇಟ್ಕೊಳ್ಬೇಕು. ಅನ್ಯತ್ರ ಅಂದ್ರೆ ಇನ್ನೊಂದು ಕಡೆಗೆ ದೃಷ್ಟಾಂತ ಕೊಡ್ತೇವಲ್ಲ ಅಲ್ಲಿ ಸೂರ್ಯನನ್ನ ಇಟ್ಕೋತೇವಲ್ಲ ಅಲ್ಲಿ ಅಂಧಕಾರ ಅಂತ ಇಟ್ಕೊಳ್ಬೇಕು. ಧ್ವಾಂತ ಅನ್ನೋ ಶಬ್ದಕ್ಕೆ ಒಂದು ಕಡೆಗೆ ಅಜ್ಞಾನ ಅಂತ ಇಟ್ಕೊಳ್ಬೇಕು, ಮತ್ತೊಂದು ಕಡೆಗೆ ಅಂದ್ರೆ ಅನ್ಯತ್ರ, ಮತ್ತೊಂದು ಕಡೆಗೆ ಕತ್ತಲೆ ಅಂತ ಇಟ್ಕೊಳ್ಬೇಕು. ಅಂದ್ರೆ ಸೂರ್ಯ ಕತ್ತಲೆಯನ್ನು ಹೇಗೆ ಕಳಿತಾನೋ ಹಾಗೆ ಅನ್ನೋ ಅರ್ಥ ಇಟ್ಕೊಳ್ಳುವಾಗ ಧ್ವಾಂತ ಶಬ್ದಕ್ಕೆ ಕತ್ತಲೆ ಅಂತ ಅರ್ಥ ಇಟ್ಕೊಳ್ಬೇಕು, ಅಂಧಕಾರ ಅಂತ ಇಟ್ಕೊಳ್ಬೇಕು. ಇಲ್ಲಿ ಆಗುವಾಗ ಅದೇ ಧ್ವಾಂತ ಅಂತಂದ್ರೆ ಅಜ್ಞಾನ ಅಂತ ಇಟ್ಕೊಳ್ಬೇಕು. ಹಾಗೆ ಮತ್ವ ಸ್ಲಿಷ್ಟ ಅಂತ ಆಗಿದಲ್ಲ, ಕೇವಲ ಸ್ಲಿಷ್ಟೋ ದುನೋತಿ ಅಂತ ಆಗಿದಲ್ಲವಾ? ಸ್ಲಿಷ್ಟ ಅಂದ್ರೆ ಏನು? ಎಲ್ಲಿದೆ ಅದೇ ಶ್ಲೋಕದಲ್ಲಿ ಭಕ್ತಿಯ ಕೇವಲಯ ಸ್ಲಿಷ್ಟೋ ದುನೋತಿ ಅಂತಾಗಿದೆ. ಕೇವಲಯ ಭಕ್ತಿಯ ಶ್ಲಿಷ್ಟ ಅಂದ್ರೆ ಏನು? ಭಕ್ತಿಗೆ ಒಲಿದು ಅಂತ ಅರ್ಥ. ಕೇವಲ ಭಕ್ತಿಗೆ ಒಲಿದು ಭಗವಂತ, ನಿಷ್ಕಾಮವಾದ ಭಕ್ತಿ, ಕೇವಲಯ ಭಕ್ತಿ ಅಂದ್ರೆ ನಿಷ್ಕಾಮವಾದ ಭಕ್ತಿಗೆ ಶ್ಲಿಷ್ಟ ಒಲಿದು ಭಗವಂತ ಇವನಿಗೆ ಅಜ್ಞಾನವನ್ನು ನಿವಾರಣೆ ಮಾಡಿದ್ದಾನೆ ಅಂತ ಅರ್ಥ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಮತ್ತೊಂದೇನು? ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ. ನಮಸ್ತೆ. ಇವತ್ತು ಕಾಲ್ ಬರ್ಲಿಲ್ವಾ? ಮತ್ತೆ ನಾನೇ ಹಾಕಿ ನೋಡಿದಾಗ ಜಾಯಿನ್ ಆಗಿತ್ತಾಯ್ತು. ಜಾಯಿನ್ ಕಾಲ್ ಅಂತಿತ್ತ? ಅಟ್ಲೀಸ್ಟ್ ಒಂದ್ ಕೊಯ್ ಅಂತ ಸೌಂಡ್ ಬರುತ್ತೆ. ಅದ್ ಇವತ್ತು ಬರ್ಲೇ ಇಲ್ಲ. ಇವತ್ತು ಬರ್ಲಿಲ್ಲ. ನೆನ್ನೆ ಅಂತೂ ಇಲ್ವೇ ಇಲ್ಲ. ನೆನ್ನೆ ಆಲ್ಮೋಸ್ಟ್ ಮುಗ್ದೆ ಹೋಗಿತ್ತು. ಏನಾಗ್ತಿದೆ ಗೊತ್ತಿಲ್ಲ. ಅದೇನೋ ಅದು ಅಪ್ಡೇಟ್ ಮಾಡ್ಬೇಕು ಅನ್ಸುತ್ತೆ ನೋಡಿ. ಸ್ಕೈಪ್ ಅವಾಗ ಅಪ್ಡೇಟ್ ಕೇಳ್ತಾ ಇರ್ತದಲ್ಲ, ಅಪ್ಡೇಟ್ ಮಾಡ್ಬೇಕು ಅನ್ಸುತ್ತೆ. ಹಂಗೇನಾರ ಇರ್ಬೋದು. ಅವ್ರನ್ನ ಕ್ವಿಟ್ ಮಾಡಿಟ್ಟು ತಿರುಗಿ ಮತ್ತೊಮ್ಮೆ ಜಾಯಿನ್ ಮಾಡು ಅಂತ ಹೇಳ್ರಿ. ಹಾಗೂ ಮಾಡ್ಬೋದು. ನಂಗೆ ಕೂಡ ಅದೇ ತರ ಪ್ರಾಬ್ಲಮ್ ಇತ್ತು. ಕಂಪ್ಲೀಟ್ ಆಗಿ ಕ್ವಿಟ್ ಮಾಡಿ ಹೊರಗೆ ಬಂದ್ಬಿಟ್ಟು ಪುನಃ ಜಾಯಿನ್ ಆದ್ಮೇಲೆ ಕಾಲ್ ಇವಾಗ ಬರ್ತಾ. ಅದೇ ಹಾಗೂ ಮಾಡ್ಬೋದು. ಇಲ್ಲ ಅವಾಗ್ಲೂ ಬರ್ಲಿಲ್ಲ ಅಂತಂದ್ರೆ ಒಂದ್ಸಲ ಅದನ್ನ ಸ್ಕೈಪ್ ರಿಮೂವ್ ಮಾಡಿ ಮತ್ತೊಂದ್ಸಲ ಹೊಸದಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಆವಾಗ್ಲೂ ಮಾಡ್ಬೋದು. ಇದು ನಾವು ಲಾಗಿನ್ ಆಗಿದ್ದು ಹೇಗಿದೆ ಅದು ಹಾಗೆ ಇರುತ್ತೆ, ಅದೇನು ಹೋಗಲ್ಲ. ಎಲ್ಲಾ ಗ್ರೂಪ್ಗಳು ನಾವು ಇದ್ದದ್ದು ಹಾಗೆ ತಾನೇ ಬಂದ್ಬಿಡತ್ತೆ. ಒಂದ್ಸಲ ಹೊಸದಾಗಿ ಮಾಡ್ಬೋದು, ಹಾಗೂ ಮಾಡ್ಬೋದು. ನಮಸ್ಕಾರಗಳು.